ನಮ್ಮ ರೈತರ ಬಗ್ಗೆ ಏನು ತೊಂದರೆಗಳು ಬಿಚ್ಚಿರ್ತಕ್ಕಂಥ ಪ್ರಯತ್ನ ಮಾಡಿನ ಅಧ್ಯಕ್ಷರೇ. ಇವತ್ತು ನಮ್ಮ ಭಾಗದ ಸಚಿವರು ನಮ್ಮ ಕಡೆ ಅವರು ಅದು 20 ನಿಮಿಷ ಆಯ್ತು, ಬೇಕು 5 ನಿಮಿಷ ಮಾತಾಡಿಲ್ಲ ಅಧ್ಯಕ್ಷರೇ. ಟೈಮ್ ರಿನ್ಯೂವಲ್ ನೋಡಿ, ಟೈಮ್ ಇಲ್ಲಿದ್ದೆ ನನಗೆ ಯಾಕೆ ಹಿಂಗ್ ಮಾಡ್ತೀರ ಅಧ್ಯಕ್ಷರೇ ನೀವು? ನೋಡಿ ನಾನು ಹೇಳ್ತೀನಿ ಅಧ್ಯಕ್ಷರೇ, ನಾ ಇಲ್ಲಿ ಎಮ್ಎಲ್ಎ ಆಗಿ ಬರ್ಬೇಕಂದ್ರೆ ಹಿಮಾಲಯ ಪರ್ವತ ಏರ್ ಬಂದಂಗದ ಅಧ್ಯಕ್ಷರೇ. ಹೌದಪ್ಪ, ಎಮ್ಎಲ್ಎ ಆಗ್ಲಿಕ್ಕೆ ಎಮ್ಎಲ್ಎ ಹೋಗ್ತೀನಿ, ಮತ್ತೆ ಅಸೆಂಬ್ಲಿ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಕುದುರೆ ಮೇಲೆ ಕೂತು ಬಂದಿಲ್ಲ ನಾನು. ಆಯ್ತು, ಹೇಳಿ ಕೇಳಿ. ಹಿಮಾಲಯ ಪರ್ವತ 10 ಬಂದಂಗದ ನಾ ಎಮ್ಎಲ್ಎ ಆಗಿ ಬರ್ಲಿಕ್ಕೆ. ನಾನೇನ್ ಮಾಡ್ಲಿಕ್ಕೆ ಅಲ್ಲಿ ನಮ್ಮಂತವ್ರಿಗೆ ಒಂದು 20 ನಿಮಿಷ ಟೈಮ್ ಕೊಡಲ್ಲ ಅಧ್ಯಕ್ಷರೇ. 20 ನಿಮಿಷ ಆಯ್ತು, 5 ಮಿನಿಟ್ ಮಾತಾಡಿಲ್ಲ ಅಧ್ಯಕ್ಷರೇ. ನಾನು ನೀವು ತೆಗೀರಿ ಅಧ್ಯಕ್ಷರೇ. ಆಯ್ತು, ನಾನು ತೆಗಿದ್ದೇನೆ. ಈಗ ಮಾತಾಡಿ. ಈಗ ಟೈಮ್ ಎಷ್ಟು ಕೊಡಿ ಅವ್ರದ್ದು. ನಮ್ಮ ಭಾಗದ ಗಲಾಟೆ ಬಿಟ್ಟು ಅವ್ರು ಸಾಕ್ರಿ, ಗಲಾಟೆ ಬಿಟ್ಟು ನಮ್ಮ ಭಾಗದ ರೈತರ ಬಗ್ಗೆ ಟೈಮ್ ಕೊಡಿ. ಎಷ್ಟಂತ ಏನೋ ಇಲ್ಲಿ ಅಧಿವೇಶನದೊಳಗೆ ಬೆಳಕು ಚೆಲ್ಲರ ನ್ಯಾಯ ಸಿಕ್ತು ಅಂತ ಹೇಳಿ ಭರವಸೆ ಇಟ್ಕೊಂಡು ಮಾತಾಡ್ತೀನಿ ಅಧ್ಯಕ್ಷರೇ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಈ ಸರ್ಕಾರಕ್ಕ ನಮ್ಮ ಭಾಗದ ಜನರ ಸಮಸ್ಯೆಗಳೇನು, ಯಾದಗಿರಿ, ಕಲಬುರಗಿ, ಬೀದರ್ ಭಾಗದ ಸಮಸ್ಯೆಗಳೇನಂತಕ್ಕಂಥದ್ದು ಪ್ರೊಫೆಸರ್ ಗೋವಿಂದ್ರ ಅವರು ವರದಿ ಬಹುತೇಕ ನಿಮ್ ಕೈ ಸೇರೋದೀಗ ಅಧ್ಯಕ್ಷರೇ. ಆ ವರದಿ ಒಂದ್ ವೇಳೆ ಹೊರಗೆ ಬಂದಾಗ ಬಹುತೇಕ ನಮ್ಮ ಹೃದಯ ಅಂತ ಹೇಳಿ ಒಂದ್ ವೇಳೆ ಇತ್ತಂದ್ರೆ ಅದು ಓದೋರ್ ಕಣ್ಣೀರ್ ಇಡ್ತೀವಿ ಅಧ್ಯಕ್ಷರೇ. ಅಂತ ಭಯಾನಕ ಪರಿಸ್ಥಿತಿ ಕಲಬುರಗಿ, ಯಾದಗಿರಿ ಮತ್ತು ಬೀದರ್ ರೈತರ ಪರಿಸ್ಥಿತಿ ಇದೆ ಅಧ್ಯಕ್ಷರೇ. ಇವತ್ತು ಕಂದಾಯ ಇಲಾಖೆಗೆ ಬಂದಾಗ ಅಧ್ಯಕ್ಷರೇ, ನಮ್ಮ ಭಾಗದೊಳಗೆ ಎಷ್ಟು ಜನ ಮುಗ್ಧರ ಅಂದ್ರು. ವಿಶೇಷವಾಗಿ ಅಧ್ಯಕ್ಷರೇ, ಇಡೀ ಕರ್ನಾಟಕ ರಾಜ್ಯದೊಳಗೆ 224 ಮತಕ್ಷೇತ್ರದೊಳಗ ಹೈಯೆಸ್ಟ್ ಯಾರೇ ಗುಳೆ ಹೋಗಿದ ಮತಕ್ಷೇತ್ರ ಅದ ಅಂದ್ರೆ ಅದು ಬಸವ ಕಲ್ಯಾಣ್. ಹೈಯೆಸ್ಟ್ ಮತ ಬಿಡು ಗುಳೆ ಹೋಗಿದಂಥದ್ದು ಅದು ಬಸವ ಕಲ್ಯಾಣ್. ಅಷ್ಟು ಮುಗ್ಧ ಜನ ನನ್ನ ಜನ ಅಧ್ಯಕ್ಷರೇ. ಕಂದಾಯ ಇಲಾಖೆ ತಹಸೀಲ್ ಆಫೀಸ್ಗೆ ಒಂದ್ ವೇಳೆ ನನ್ನ ಜನ ಹೋದ್ರ ಇವತ್ತಿಗೆ ಬಿ ಚಪ್ಪಲ್ ಹೊರಗಿಟ್ಟಿಗೆಸಿಂದ ತಹಸೀಲ್ ಆಫೀಸ್ದೊಳಗೆ ಹೋಗ್ತಾರೆ ಅಧ್ಯಕ್ಷರೇ. ಚಪ್ಪಲಿ ಕಳೆದು ತಹಸೀಲ್ದಾರ್ ಅಂದ್ರೆ ಅಷ್ಟು ಗೌರವ ನಮ್ಮ ಕಡೆ, ಚಪ್ಪಲಿ ಕಳೆದು ಒಳಗೆ ಹೋಗ್ತಾರೆ ಅಧ್ಯಕ್ಷರೇ. ಆದ್ರೆ ಒಂದು ನಾನು ಕೃಷ್ಣ ಬೈರೇಗೌಡರು ಇಲ್ಲ ಅಧ್ಯಕ್ಷರೇ. ಕೆಲವೊಂದು ಕೆಲಸಗಳು ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ಯಾರ ಅಧ್ಯಕ್ಷರೇ. ನಾನು ಬರೀ ಟೀಕೆ ಮಾಡದೆ ಏನು ಮಾಡ್ತಾ ಇಲ್ಲ ಅಧ್ಯಕ್ಷರೇ. ಇವತ್ತು ತಹಸೀಲ್ದಾರ್ ಬಂತ ಅಧ್ಯಕ್ಷರೇ, ಇವತ್ತ ಪಾವತಿ ಕೊಡೋದಾಗಿರ್ಬೋದು, ಕಂದಾಯ ಗ್ರಾಮಗಳದೊಳಗ ಹಕ್ಕು ಪತ್ರ ವಿತರಣೆ ಮಾಡೋದಾಗಿರ್ಬೋದು, ರೆಕಾರ್ಡ್ ರೂಮ್ ಡಿಸ್ಲೀಕರಣ ಮಾಡೋದಾಗಿರ್ಬೋದು, ಒಳ್ಳೆ ಕೆಲಸ ಮಾಡಿರೋ ಅಧ್ಯಕ್ಷರೇ. ಅದಕ್ಕಿಂತ ಮೊದಲು ನಮ್ಮ ಸರ್ಕಾರದೊಳಗ ಆರ್ ಅಶೋಕ್ ಅವರು ಕಂದಾಯ ಸಚಿವರಿದ್ದಾಗ ಮನೆಗೆ ಒಯ್ದು ದಾಖಲಾತಿ, ಅವ್ರ ಮನೆಗೆ ಒಯ್ದು ದಾಖಲಾತಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದೀವಿ. ಅಕ್ರಮ ಸಕ್ರಮ ಮಾಡ್ತಕ್ಕಂಥ ಕೆಲಸ ಆರ್ ಅಶೋಕ್ ಅವ್ರ ನೇತೃತ್ವದಾಗ ನಮ್ಮ ಸರ್ಕಾರದಿಂದ ಆಗ್ಯದ ಅಧ್ಯಕ್ಷರೇ. ನೀವು ಮಾತಾಡಬಹುದು ಮಾತಾಡ್ರಿ ಅಧ್ಯಕ್ಷರೇ. ಆದ್ರೆ ನನ್ನ ಕಳಕಳಿ ಏನು ಅಂದ್ರೆ ಅಧ್ಯಕ್ಷರೇ, ಇವತ್ತು ನಮ್ಮಲ್ಲಿ ಜನ ವಿಧವಾ ವೇತನ ತಗೋಬೇಕಂದ್ರ, ವೃದ್ಧಾಪ್ಯ ವೇತನ ತಗೋಬೇಕಂದ್ರ, ಅಂಗವಿಕಲ ವೇತನ ತಗೋಬೇಕಂದ್ರೆ ಅಧ್ಯಕ್ಷರೇ, ಈ ಪಾಯಿಂಟ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ಬೇಕು. ತಾವು ವೇತನ ತಗೋಬೇಕಂದ್ರೆ ಅಧ್ಯಕ್ಷರೇ ಏನು ಮಾನದಂಡ ಮಾಡಿರಂದ್ರ ಅವ್ರ ಇನ್ಕಮ್ ಎಷ್ಟಿರ್ಬೇಕಂದ್ರೆ ಬರೇ ವರ್ಷಕ್ಕೆ 32,000 ರೂಪಾಯಿ ಇನ್ಕಮ್ ಇದ್ರಷ್ಟೇ ಆ ವೇತನಕ್ಕೆ ಅವ್ರು ಎಲಿಜಿಬಲ್ ಆತಾರ. ಮೊದಲು BPL ಕಾರ್ಡ್ ಇದ್ದವ್ರು ಇನ್ನೂ ಕೊಡ್ತಾ ಇರಲಿಲ್ಲ ಅಧ್ಯಕ್ಷರೇ. BPL ಕಾರ್ಡ್ ಇದ್ದವ್ರು ತಗೋಬಹುದಾಗಿತ್ತು, ಈಗ ಹಂಗಿಲ್ಲ, ಇವು ಇದ್ದವ್ರಿಗೆ ಮಾತ್ರ ಅಂತ ಹೇಳಿ ಲಿಮಿಟ್ ಮಾಡಿರೋ ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ, ಅದ್ರ ಜೊತೆಗೆ ದಯಮಾಡಿ ಮೊದಲೇನು BPL ದವ್ರಿಗೆ ಇಶ್ಯೂ ಆಗ್ತಿತ್ತಲ್ಲ, ಎಲ್ಲ BPL ಇದ್ದವರಿಗೆ ಅಂಗವಿಕಲ, ವೃದ್ಧಾಪ್ಯ ವೇತನ, ವಿಧವಾ ವೇತನಗಳು ಮೊದಲಿನಂಗೆ ಜಾರಿ ಆಗಲಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಇನ್ನೊಂದು ವಿಷಯ, ಮೊದಲು ಯಾರೇ ಬಡವ್ರು ಸತ್ತೂರ್ ಅಂದರು ಸರ್ಕಾರ ಏನು ಮಾಡ್ತಿತ್ತು ಅಧ್ಯಕ್ಷರೇ, 5,000 ರೂಪಾಯಿ ಅವ್ರ ಮಣ್ಣು ಖರ್ಚು ಕೊಡ್ತಿತ್ತು ಅಧ್ಯಕ್ಷರೇ. ನಮ್ಮ ಹಿಂದಿನ ಸರ್ಕಾರದೊಳಗ, ಈ ಸರ್ಕಾರದೊಳಗ ಅವ್ರಿಗೆ ಮಣ್ಣು ಖರ್ಚು ಕೊಡ್ತಕ್ಕಂಥದ್ದು ಬಿ ನಿಂತು ಹೋಗ್ಯದ. ಎಷ್ಟೋ ಜನ ನಮ್ಮ ಕಡೆ ನಿಮ್ಗೆ ಹೇಳಿದ್ರಿ ಕಾರ್ದವ್ರಿಗೆ ಆಶ್ಚರ್ಯ ಅನಿಸ್ತದ, ಸತ್ರ ಮಣ್ಣು ಮಾಡ್ಲಿಕ್ಕೆ ಹೆಂಗೆ ರೊಕ್ಕ ಇರಲಪ್ಪ ಅಂತ ಹೇಳಿ ನೀವು ನಂಬಲ್ ಕೆಲವ್ರು ಈ ಭಾಗದವ್ರು. ನಮ್ಮ ಕಡೆ ಸತ್ತರ ಅಧ್ಯಕ್ಷರೇ, ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಒಂದು ಪ್ರಕರಣ ನಾನೇ ನೋಡಿನಿ. ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ಮನೆಗೆ 6,000 ರಿಂದ 7,000 ರೂಪಾಯಿ ಆ ಮಣ್ಣು ಖರ್ಚು ಮಾಡ್ಲಕ್ಕ ದುಡ್ಡಿರಲ್ಲ ಹಳ್ಳಿಯೊಳಗ. ಇಂಥ ಪ್ರತಿದಿನ ನಾವು ಅನುಭವಿಸ್ತೀವಿ. ದಯಮಾಡಿ ಆ ಮಣ್ಣು ಖರ್ಚು 5,000 ಕೊಡ್ತಕ್ಕಂಥ ಯೋಜನೆ ಮತ್ತೊಂದ್ಸಲ ಪ್ರಾರಂಭ ಆಗ್ಬೇಕು ಅಧ್ಯಕ್ಷರೇ. ರೈತರ ಆತ್ಮಹತ್ಯೆ ಆದಾಗ 5 ಲಕ್ಷ ತೋಲಕ ಒಂದೇ ಸೌನು ವರ್ಷಾನ್ಗಟ್ಲೆ ತಹಸೀಲ್ ಆಫೀಸ್ ಓಡಾಡ್ಬೇಕು, DC ಆಫೀಸ್ ಓಡಾಡ್ಬೇಕು, 5 ಲಕ್ಷ ಕೂಡ ಸಲಕ ಅಧ್ಯಕ್ಷರೇ. ರೈತ ಹೋಗಿರ್ತಾನ, ಮನೆಯಾಗ ಸಾವಾಗಿರ್ತಾನ, ಮಕ್ಕಳಿಗೆ ತೊಂದರೆ ಇರ್ತದ, ವಿಧವೆ ಹೆಂಡತಿ ಯಾರ್ಯಾರ ಬಲ್ ಹೋಗ್ಬೇಕು, 5 ಲಕ್ಷ ತೊಂಬಸಲಕ ಜಲ್ದಿ ಕೊಡ್ತಕ್ಕಂಥ ಪ್ರಯತ್ನ ಈ ಸರ್ಕಾರ ಯಾಕೆ ಮಾಡಲಾಗಿದೆ ಅಂತ ಹೇಳಿ ನನ್ನ ಕಳ್ಕಳಿ ಅಧ್ಯಕ್ಷರೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.